ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಸೂಪರ್ ಮಾರ್ಕೆಟ್ ಕಡೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಕೊರಿಯರ್ ಬಾಕ್ಸಸ್ ಎಲ್ಲ ಹೇಗೆ ಅಂಡ್ಬಿಟ್ಟು ಹೋಗಿದ್ದಾರೆ, ಇದನ್ನೆಲ್ಲ ಲಾಕರ್ ಒಳಗೆ ಹಾಕ್ತಾರೆ. ಇಲ್ಲಿ ಕೊರಿಯರ್ ಏನು ಎತ್ಕೊಂಬರ್ತಾರೋ ಆಟೋದವರು ಕೊರಿಯರ್ ಎಲ್ಲ ಎಳಗಿಸ್ಕೊಂಡು ಹಂಗೆ ಅಂಡ್ಕೊಂಡಿದ್ದಾರೆ. ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದೇ ಲೇಟಾಗಿ. ಗಾಡಿಯಲ್ಲಿ ನಿಲ್ಲಿಸ್ತೀನಿ ಅನ್ನೋದೇ ದಿನ ನನಗೊಂದು ತೊಂದರೆ. ಮೋಸ್ಟ್ಲಿ ಕೆಳಗೆ ಹಾಕ್ಬಿಟ್ಟಿದ್ದೀವ. ಗಾಡಿ ಕೆಳಗಡೆ ಬೆಳಗ್ಗೆ ಚಾರ್ಜ್ಗೆ ಹಾಕಿದ್ದಾರೆ. ಎತ್ಕೊಂಬಂದಿಲ್ಲ, ನಾನು ಬೇರೆ ಹೆಲ್ಮೆಟ್ ಎತ್ಕೊಂಬಂದಿದ್ದೀನಿ. ಈಗ ತೊಗೊಂಡೋಗಿ ಹೆಲ್ಮೆಟ್ನ ವಾಪಸ್ ಇಟ್ಟು ನಡ್ಕೊಂಡು ಹೋಗ್ಬೇಕು ಸೂಪರ್ ಮಾರ್ಕೆಟ್ಗೆ. ಮತ್ತು ಸೂಪರ್ ಮಾರ್ಕೆಟಿಗೆ ಸೈಡಿಂದ ಹೋಗ್ತಾ ಇದ್ದೀನಿ, ಸೈಡ್ ಗೇಟಿಂದ. ಎಂಟ್ರೆನ್ಸ್ ಗೇಟು ತುಂಬ ದೂರ ಆಗುತ್ತೆ, ಮತ್ತೆ ಬಳಸ್ಕೊಂಡು ಬರಬೇಕು ಸುತ್ತ. ಸೈಡ್ ಗೇಟು ನಮಗೆ ಈಸಿ ಅನಿಸುತ್ತೆ, ಸೂಪರ್ ಮಾರ್ಕೆಟ್ ಹತ್ರ ಆಗುತ್ತೆ ಸೈಡ್ ಗೇಟು. ಸೊ ಇಲ್ಲಿ ನಮ್ಮ ಫೇಸ್ ಡಿಟೆಕ್ಷನ್ ಮಾಡುತ್ತೆ, ನಮ್ಮದು ನೇಮ್ ಬರುತ್ತೆ ನೋಡಿ. ಇಲ್ಲಿ ಈ ಸೈಡ್ ರೋಡ್ನ ಏನೋ ಬ್ಲಾಕ್ ಮಾಡಿದ್ದಾರೆ, ಏನೋ ರಿಪೇರಿ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ನೋಡಿ, ಜುಲೈ 5ನೇ ತಾರೀಕು. ಇಲ್ಲಿ ಜೂನ್ 5ನೇ ತಾರೀಕಿಂದ ಶುರುವಾಗಿದೆ ಅಂತ ಹಾಕಿದ್ದಾರೆ ಕನ್ಸ್ಟ್ರಕ್ಷನು. ಅಂದರೆ ಆಲ್ಮೋಸ್ಟ್ 5 ದಿನ ಆಗಿದೆ ಶುರುವಾಗಿದ್ದು. ಈಗ ಜುಲೈ 5ನೇ ತಾರೀಕು ಒಳಗಡೆ ಇದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ ಅಂತ ಹಾಕಿದ್ದಾರೆ. ಸೊ ಆ ಡೇಟ್ ಒಳಗಡೆ ಕಂಪ್ಲೀಟ್ ಮಾಡಿ ಓಪನ್ ಮಾಡ್ತಾರೆ. ಇಲ್ಲಿ ಒಂದ್ಸತಿ ಕನ್ಸ್ಟ್ರಕ್ಷನ್, ರೋಡ್ ಕನ್ಸ್ಟ್ರಕ್ಷನ್ ಅದೆಲ್ಲ ಶುರು ಆಗಿಬಿಟ್ರೆ ಎಷ್ಟು ದಿವಸ ಒಳಗಡೆ ಮುಗಿಸ್ತೀವಿ ಅನ್ನೋದನ್ನೆಲ್ಲ ಮೆನ್ಷನ್ ಮಾಡಿಬಿಡ್ತಾರೆ. ಈ ಥರ ಮೆನ್ಷನ್ ಮಾಡದೆ ಯಾವುದೇ ರೀತಿಯಲ್ಲೂ ಕಾಮಗಾರಿ ಸ್ಟಾರ್ಟ್ ಮಾಡಲ್ಲ. ಏನೋ ಒಟ್ಟಿನಲ್ಲಿ ರಿಪೇರಿ ಕೆಲಸ ನಡೀತಾ ಇದೆ. ಇಲ್ಲಿ ಚಾನಲ್ ಇದೆ, ಅಲ್ಲೇನೋ ಚೇಂಬರ್ ಥರನೋ ಏನೋ ಹಾಕ್ತಾ ಇದ್ದಾರೆ, ಪೈಪಿಂಗ್ ಎಲ್ಲ. ಅಲ್ಲೆಲ್ಲ ಸ್ವಲ್ಪ ಜಿಮ್ನಾಸ್ಟಿಕ್ಸ್ ಎಲ್ಲ ಇತ್ತು, ಮತ್ತು ಚೆರಿ ಟ್ರೀಸ್ ಎಲ್ಲ ಇತ್ತು. ಆ ಟ್ರೀನ ಕಟ್ ಮಾಡಿ ಆ ಕಡೆ ಸೈಡ್ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ಮರನೂ ಕೂಡ ಕಟ್ ಮಾಡಿಲ್ಲ ಅವರು, ಟ್ರೀಸ್ನ ಅದು ಹಾಗೆ ಬಿಟ್ಟಿದ್ದಾರೆ. ನೆಕ್ಸ್ಟ್ ಈ ಕಡೆ ಸೈಡು ಸ್ವಲ್ಪ ಕಟ್ಟೆ ಥರ ಎಲ್ಲ ಕಟ್ಟಿ ಮಣ್ಣನ್ನು ಫಿಲ್ ಮಾಡಿಬಿಡ್ತಾರೆ ಮರಕ್ಕೆ. ನೋಡಿ, ಮರ ಕಟ್ ಮಾಡಿಲ್ಲ ಅವರು. ಫ್ರೆಂಡ್ ಆಲ್ರೆಡಿ ಬಂದು ನಿಂತ್ಕೊಂಡು ವೇಟ್ ಮಾಡ್ತಿದ್ದಾರೆ, ನಾನು ಬರೋದು ಲೇಟ್ ಆಗಿದೆ ಅಂತ ಹೇಳಿ. ಇದು ಒಂದು ಬಸ್ ಸ್ಟಾಪು. ಯೂಶ್ವಲಾಗಿ ಚೈನಾದಲ್ಲಿ ಜಾಸ್ತಿ ಹಿರಿಯ ನಾಗರಿಕರೇ ಬಸ್ನ ಜಾಸ್ತಿ ಯೂಸ್ ಮಾಡೋದು. ತುಂಬ ಯಂಗ್ಸ್ಟರ್ಸ್ ತುಂಬ ಕಡಿಮೆ ಆಗೋಗಿದ್ದಾರೆ, ಜಾಸ್ತಿ ಮೆಟ್ರೋ ಯೂಸ್ ಮಾಡ್ತಾರೆ. ಬಿಸಿಲಿದೆ ಇವತ್ತು ಹೊರಗಡೆ ಜಾಸ್ತಿನೇ. ಸ್ವಲ್ಪ ಜೂನು ಮಿಡ್ಗೆ ಬಂದ್ರೂ ಸ್ವಲ್ಪ ತಂಪಾಗೇ ಇತ್ತು. ಇವತ್ತು ಸಖತ್ ಸ್ವಲ್ಪ ಬಿಸಿಲು ಫೀಲ್ ಆಗ್ತಿದೆ. ಯಾವುದೋ ಅಂಗಡಿ ಓಪನ್ ಮಾಡಿದ್ದಾರೆ ಹೊಸದಾಗಿ, ಪ್ಲೈವುಡ್ ಶೀಟ್ ಅದು ಆ ಥರ ಅಲ್ವಾ, ಹೊಸದಾಗಿ ಓಪನ್ ಮಾಡಿದ್ದಾರೆ. ಮುಂಚೆ ಇಷ್ಟು ದೊಡ್ಡದಾಗಿತ್ತು ಅದೇ ಫುಲ್ ಅಂಗಡಿ, ಈಗ ಚಿಕ್ಕದಾಗಿ ಮಾಡ್ಕೊ. ಇದು ನಮ್ಮನೆ ಹತ್ರ ಇರೋ ಒಂದು ಬಟ್ಟೆ ಅಂಗಡಿ. 2 ವರ್ಷ ಆಯಿತು ಅನಿಸುತ್ತೆ ಇನ್ನೇನು ಈ ಬಟ್ಟೆ ಅಂಗಡಿ ಓಪನ್ ಆಗಿ. ಇನ್ನೂ ವಿಂಟಾಗ ಇಟ್ಟಿದ್ದಾರಾ? ಈ ಕಡೆ ಎಲ್ಲ ಫುಲ್ಲು ಹುಡುಗಿರ್ ಸೆಕ್ಷನ್. ಸಮ್ಮರ್ಗೆ ಥರ್ಮಲ್ಸ್ ಹಾಕ್ತಾರಲ್ಲ ಅದಿದು, ಅಂದರೆ ಕೂಲಿಂಗ್ ಜಾಕೆಟ್ಸು. ಹುಡುಗರು ಬಟ್ಟೆ, ಶಾರ್ಟ್ಸ್ ಇದೆಲ್ಲ, ಇವೆಲ್ಲ ಸೆಕೆ ಆಗ್ತವೆ ಇವಾಗ ಹಾಕಿದ್ರೆ ಸಮ್ಮರ್ಗೆ. ನನಗೆ ಜಾಸ್ತಿ ಈ ಥರ ಫ್ರಾಕ್ಗಳ ಮೇಲೆ ಜಾಸ್ತಿ ಇಷ್ಟ ಆಗುತ್ತೆ. ನನ್ನ ಒಂದು ಟ್ರೆಡಿಷ್ನಲ್ ವೇಸ್ ಕೋಟ್ ಇದು. ಈ ಪರ್ಪಲ್ ಕಲರ್ ಫ್ರಾಕ್ ಚೆನ್ನಾಗಿದೆ ನೋಡಿ. ಒಳಗಡೆ ಇನ್ನರ್ ಫ್ರಾಕ್ ಬಂದು ಸಿಂಥೆಟಿಕ್ ಮೆಟೀರಿಯಲು, ಮೇಲ್ಗಡೆ ಟ್ರೆಡಿಷ್ನಲ್ ವೇಸ್ ಕೋಟು. ಡಿಸ್ಕೌಂಟ್ ಆಗಿ 1300 ರೂಪಾಯಿ ಆಗುತ್ತೆ ಈ ಬ್ಲ್ಯಾಕ್ ಡ್ರೆಸ್ಗೆ. ಡಿಸ್ಕೌಂಟ್ ಇಲ್ಲದೇ ಈ ಬಟ್ಟೆ ಪ್ರೈಸು 2500 ರೂಪಾಯಿ ಆಗುತ್ತೆ. ಸೊ ಆಲ್ಮೋಸ್ಟ್ 1100 ರೂಪಾಯಿ ಆ ಥರ ಡಿಸ್ಕೌಂಟ್ನ ಕೊಟ್ಟಿದ್ದಾರೆ. ಇಲ್ಲಿರೋ ಬಟ್ಟೆ ಅಂಗಡಿಗಳ ಕಲರ್ ಕಾಂಬಿನೇಷನ್ಸ್ ಎಲ್ಲ ಆಲ್ಮೋಸ್ಟ್ ಬ್ಲೂ, ಯೆಲ್ಲೋ, ವೈಟು, ಬ್ಲ್ಯಾಕ್ ಇದೇ ಥೀಮಲ್ಲೇ ಇದೆ. ಈ ಅಂಗಡಿಯಲ್ಲಿ ಮಕ್ಕಳಿಗೆ ಕೂತ್ಕೊಂಡು ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ಆಟ ಆಡೋದಕ್ಕೆ ಒಂದು ಟೇಬಲ್ ಕೂಡ ಇಟ್ಟಿದ್ದಾರೆ. ಮತ್ತು ಟ್ರಯಲ್ ರೂಮ್ ಇದೆ ನೋಡ್ಬೋದು. ಇಲ್ಲಿ ಒಂದು 5 ಟ್ರಯಲ್ ರೂಮ್ಸ್ ಇದೆ. 1300 ಆ ಥರ ರೇಂಜ್. ಆ ಕಡೆ ಶರ್ಟ್ ಇದೆ, ಬನ್ನಿ ಶರ್ಟ್ ನೋಡಿ. ಶಾಪಿಂಗಲ್ಲಿ ಒಂದು 2 ಥರ ಇದೆ. ಒಂದು ವಿಂಡೋ ಶಾಪಿಂಗು, ಇನ್ನೊಂದು ತಗೊಳ್ಳೋದು, ಬೈ ಮಾಡೋದು. ಬಟ್ ನಂದು 3 ಥರ ಇದೆ. ವಿಂಡೋ ಶಾಪಿಂಗ್ ಅಂದರೆ ಕಿಟಕಿಯಿಂದ ನೋಡ್ಕೊಂಡು ಹೋಗೋದು, ಒಂದು ಅಂಗಡಿಯಿಂದ ಒಳಗೆ ಬಂದು ನೋಡ್ಕೊಂಡು ಹೋಗೋದು. ಟಚ್ ಆ್ಯಂಡ್ ಫೀಲ್ ಶಾಪಿಂಗ್ ತಗೊಳ್ಳೋದೇ ಹೋದ್ರು ಒಂದ್ಸತಿ ವಿಸಿಟ್ ಕೊಟ್ಟರೆ ಎಷ್ಟು ಚೆನ್ನಾಗಿ, ನಾನೇ ತೊಗೊಂಡಿರೋ ಥರ ಫೀಲ್ ಆಗುತ್ತೆ. ನನಗೆ ಅಷ್ಟು ಖುಷಿಯಾಗಿದೆ ಒಳಗೆ ಒಂದ್ಸತಿ ಬಂದು ನೋಡ್ಕೊಂಡು ಹೋದ್ರೆ. ನನಗೆ ಪಿಂಕ್ ಕಲರ್ ಶರ್ಟು, ಲಾಂಗ್ ಶರ್ಟ್ಸ್ ಅಂದರೆ ತುಂಬ ಇಷ್ಟ. ಈ ಬಟ್ಟೆ ಅಂಗಡಿಲಂತೂ ಸಿಕ್ಕಾಪಟ್ಟೆ ಜೋರಾಗಿ ಸಾಂಗ್ಸ್ ಹಾಕ್ಬಿಟ್ಟಿದ್ದಾರೆ. ಇದೊಂದೇ ಬಟ್ಟೆ ಅಂಗಡಿ ಅಂತಲ್ಲ, ಚೈನಾದಲ್ಲಿ ಸುಮಾರು ಬಟ್ಟೆ ಅಂಗಡಿಗಳಲ್ಲಿ ನಾವು ಹೋದರೆ ನಮಗೆ ಕೇಳೋದೇ ಸ್ಪೀಕರಲ್ಲಿ ಹಾಕಿರೋವಂಥ ಜೋರಾಗಿ ರ್ಯಾಪ್ ಸಾಂಗ್ಸ್ಗಳು ಅದು ಇದು ಹಾಕ್ಬಿಟ್ಟು ಚೆನ್ನಾಗಿ ಸೌಂಡ್ ಕೊಟ್ಬಿಟ್ಟಿರ್ತಾರೆ. ನನಗೆ ಯಾವ ಡ್ರೆಸ್ಸು ಇಷ್ಟ ಆಗಿಲ್ಲ, ಟೆನ್ಷನ್ ಆಗ್ಬಿಡಿ. ಬನ್ನಿ ಹೋಗೋಣ. ಲೈಟ್ ಕಲರ್ ಫ್ರಾಕ್ಸು. ಬಟ್ಟೆ ಅಂಗಡಿಯಿಂದ ಈಗ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಹೂ ತೊಗೊಂಡೆ ಇವತ್ತು ಗುರುವಾರ, ಸಾಯಿಬಾಬಾಂಗೆ ಪೂಜೆ ಮಾಡೋಣ ಅಂತ. ನೀಲಿ ಕಲರು. ಇಲ್ಲಿ ಸ್ನಾನದ್ದು ಬ್ರಷ್ ಎಲ್ಲ ಇಟ್ಟಿದ್ದಾರೆ.
ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಚೆನ್ನಾಗಿರುತ್ತೆ, ತರ್ಚಲ್ಲ. ಒಂದು ಮಗುನೂ ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ. ಟವಲ್ ಯಾವ ಥರ ಒತ್ಕೊಂಡು ನಿಂತ್ಕೋಬೋದು ಅಂತ. ಸೆಕೆಗಾಲ ಬಂದಿದ್ದರಿಂದ ಫ್ಯಾನ್ಗಳು ಇಟ್ಟಿದ್ದಾರೆ ನೋಡಿ. ಈ ಫ್ಯಾನ್ಗೆ ಆಲ್ಮೋಸ್ಟ್ 139 RMA ಅಂದರೆ 2000 ರೂಪಾಯಿ ಆ ಥರ ಆಗುತ್ತೆ ಈ ಫ್ಯಾನ್ಗೆ. ಇದು ಯಾವುದು ಫಿಲಿಪ್ಸಾ? ಫಿಲಿಪ್ಸ್ ಫ್ಯಾನು. ಮತ್ತು ಇದು ಯಾವುದೋ ಸ್ಕೈ ವರ್ತ್ ಅಂತ, ಇದು 2800 ಆ ಥರ ಆಗುತ್ತೆ. ಇದು 3000 ಹತ್ತಿರ. ಚಿಕ್ಕ ಫ್ಯಾನು, ಬಟ್ ಗಾಳಿ ಚೆನ್ನಾಗಿ ಬರುತ್ತೆ. ಮತ್ತು ರೊಟೇಟ್ ಆಗುತ್ತೆ. ಇದು ಈ ಥರ ಹೈಟ್ ಮಾಡ್ಕೋಬೋದು. ಫುಲ್ ಹಿಂಗೆಲ್ಲ ಮೇಲೆ ಕೆಳಗಡೆ ಎಲ್ಲ ರೊಟೇಟ್ ಆಗುತ್ತೆ ಈ ಫ್ಯಾನು. ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ. ಯೂಶಲಾಗಿ ಆನ್ ಮಾಡ್ತಿದ್ರು, ಆಫ್ ಮಾಡಿಬಿಟ್ಟಿದ್ದಾರೆ. ಇದು ಅಷ್ಟೇ 199 ಅಂದರೆ ಆಲ್ಮೋಸ್ಟ್ 2800, 900, 3000 ಅಷ್ಟು ಆಗುತ್ತೆ. ಕೋನಿಕಾ ಈ ಫ್ಯಾನ್ ಹೆಸರು, ಕೋನಿಕಾ ಅಂತ. ಇಲ್ಲಿ ಸ್ವಿಂಗ್ಗೆ ಮತ್ತು ಕೂಲ್ ಅದು ಇದು ಆಫ್ ಆ ಥರ ಏನೇನೋ ಬಟನ್ಸ್ ಇದೆ. ಇದು ಯಾವುದೋ ಹೊಸದು ಬಂದಿದೆ, ಏರ್ಮೇಟ್ ಅಂತ ಹೊಸ ಬ್ರ್ಯಾಂಡು. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಇದು ಟಚ್ ಸ್ಕ್ರೀನೇ ಇದು ಫ್ಯಾನು. ಇದು ಟಚ್ ಸ್ಕ್ರೀನ್ ತಾನೇ ಇದಲ್ಲ, ಟಚ್ ಸ್ಕ್ರೀನ್ ಥರ ಬಟನ್ಸ್. ಇದು ಅಷ್ಟೇ. ಕೂಲರು ಮೀಡಿಯಾದವ್ರದ್ದು 6500 ರೂಪಾಯಿ ಆಗುತ್ತೆ ಈ ಕೂಲರ್ಗೆ. ಮೀಡಿಯಾದವ್ರದ್ದೇ ಫ್ಯಾನು. ಇದು ಅಷ್ಟೇ ಮೀಡಿಯಾದವ್ರದ್ದೇ. ಇದೆಲ್ಲ ಫುಲ್ ಮೀಡಿಯಾದವ್ರದ್ದೇ. ಒಂದು ಸೈಡ್ ಇಟ್ಬಿಟ್ಟಿದ್ದಾರೆ. ತೋಶಿಬಾ ಜಪಾನ್ದು. ಜಪಾನ್ ಫ್ಯಾನ್ ನೋಡಿ ಎಷ್ಟೊಂದು ಕಾಸ್ಟ್ಲಿ. ಜಪಾನ್ ಫ್ಯಾನ್ ಇದು ತೋಶಿಬಾ. ಈ ಫ್ಯಾನ್ಗೆ ಸಖತ್ ರೇಟ್ ಇದೆ. ಇದು ರೊಟೇಟ್ ಆಗುತ್ತೆ ಅನ್ಸುತ್ತೆ. ಇದು ಹೀಗೇನೆ ಜಾಯಿಂಟ್ ಫೀಲ್ ಥರ 12,000 ರೂಪಾಯಿ ಇದೆ ಫ್ಯಾನ್ಗೆ, ಚಿಕ್ಕದಕ್ಕೆ. ಚೈನಾದಲ್ಲಿ ಫೇಮಸ್ ಇರೋದು ಇದು ಮೀಡಿಯಾ ಮತ್ತು ಹೇರ್ ಅಂತ ಒಂದಿದೆಯಲ್ಲ, ಆ ಬ್ರ್ಯಾಂಡ್ ಎರಡು ಫೇಮಸ್ ಇದೆ ಚೈನಾದಲ್ಲಿ. ಇದು ತೋಶಿಬಾ ಬಂದು ಜಪಾನ್ದು ಅಂತ ಒಂದೇ ಒಂದು ಸೆಟ್ ಇಟ್ಟಿದ್ದಾರೆ ನೋಡಿ. ಇದು ಬ್ಲ್ಯಾಂಕೆಟ್ಟು ಕೂಲ್ ಆಗುತ್ತಂತ ನೋಡಿ, ಒತ್ಕೊಂಡ್ರೆ ಸೆಕೆಗೆ. ಡಿಸ್ಕೌಂಟಲ್ಲಿ ಇಟ್ಟಿದ್ದಾರೆ. 459 RMA ಅಂದರೆ ಆಲ್ಮೋಸ್ಟ್ ಇದು ಒಂದು 5,500-6,000 ರೂಪಾಯಿ ಆಗುತ್ತೆ ಬ್ಲ್ಯಾಂಕೆಟು. ಈಗ ಒಂದು 3,500 ಕೊಡ್ತಿದ್ದಾರೆ. ಇದು ಅಷ್ಟೇ, ಒತ್ಕೊಂಡ್ರೆ ತುಂಬ ಕೂಲಿಂಗ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲೋ ಬರ್ತಿದ್ರಲ್ಲ ಟೆಂಪ್ರೇಚರು ಕೂಲ್ ಅಂತ ಬರ್ತಿದ್ದಾರೆ. -2 ಡಿಗ್ರಿ ಥರ ಕೂಲ್ ಆಗಿರುತ್ತೆ. ಕಾಕ ತಣ್ಣಗಾಗುತ್ತೆ ಅಂತ ನೋಡಿ. ವರ್ಷ ಇದು ಮುಟ್ಟಿದ್ರೆ ತಣ್ಣಗಾಗ್ತಿದೆ. ಇದು ನೋಡಿ ಇಲ್ಲಿ ಒತ್ಕೊಂಡ್ರೆ ಫುಲ್ ತಣ್ಣಗಾಗುತ್ತೆ. ತಗೋಬೇಕಿದು ನಮ್ಮ ಇಂಡಿಯಾಗ ಒಂದು ಬೇಸಿಗೆಗೆ ತಗೊಂಡೋಗ್ಬಿಡ್ಬೇಕು ಸುಮ್ಮನೆ. ಇನ್ನೂ ಇದೆ ಅಂತಿದ್ದಾರೆ ನೋಡಿ ಕೂಲಿಂಗ್ ಬ್ಲ್ಯಾಂಕೆಟು. ಇದಿಲ್ಲ, ಇದು ಅದೇ ಥರನೇ ಅನಿಸುತ್ತೆ ಮೋಸ್ಟ್ಲಿ. ಸಿಲ್ಕ್ ಅಂತ ಬರ್ತಿದ್ದಾರೆ. ಏನು ರೇಷ್ಮೆದ ಇದು? ಏನು ಮಿಯಂದ ಅಂದರೆ ಕಾಟನ್ ಬ್ಲ್ಯಾಂಕೆಟ್. ಎಲ್ಲ 3,500. ಹಾಂ ಎಲ್ಲ 3,500 ಹೇಳ್ತಿದ್ದಾರೆ. ಜಾಸ್ತಿ ಇಲ್ಲಿ ಕಾಟನ್ನೇ ಪ್ರಿಫರ್ ಮಾಡ್ತಾರಲ್ವ ಜನಗಳು. ಮ್ಯಾಟ್ಗಳು, ಚಾಪೆಗಳು ಅಷ್ಟೇ ಮಂಚದ ಮೇಲೆ ಈ ಥರ ಹಾಸ್ಕೋತಾರೆ ತಣ್ಣಗಾಗಲಿ ಅಂತ. ಬೆಡ್ಶೀಟ್ ಬದಲು ಮಂಚದ ಮೇಲೆ ಈ ಥರ ತಣ್ಣಗಾಗಲಿ ಅಂತ ಹಾಸಿಗೆ ಮೇಲೆ ಚಾಪೆ ಹಾಸ್ಕೊಂಡು ಮಲ್ಕೋತಾರೆ, ಕೂಲಾಗಿರುತ್ತೆ ಅಂತ. ಸೊ ಈಗ ಚೈನಾದಲ್ಲಿ ಬೇಸಿಗೆಗೆ ಚಾಪೆಗಳು ಫೇಮಸ್ಸು. ನಮ್ಮ ಮನೇಲಿ ಈ ಥರ ಇದೆ ಒಂದು ಚಾಪೆ, ಬಟ್ ತುಂಬ ದುಬಾರಿ ಇದೆ ಚಾಪೆಗಳು. ಈ ಚಾಪೆ ನೋಡಿ, ಇಲ್ಲಿರೋ ಚಾಪೆ 5,500. ಇದು 4,500. ಇದು 4,500. ಅದು 2,500. ಅದು 3,500. ಸೊ ದಿಮ್ಗೂ ಕೂಡ ದಿಮ್ ಕವರ್ಗಳೂ ಕೂಡ ಮ್ಯಾಟ್ ಅಂದರೆ ಚಾಪೆ ಇದು ಏನಿರುತ್ತೋ ಎಣೆದಿರ್ತಾರಲ್ಲ, ಸೊ ಅದೆಲ್ಲ ಎಣೆದಿರ್ತಾರೆ ತಣ್ಣಗಾಗಲಿ ಅಂತ. ಇದು ಫುಲ್ ಇನ್ಸ್ಟಂಟ್ ನೂಡಲ್ಸ್ ಸೆಕ್ಷನ್ ಇದು. ಆದರೆ ಎಲ್ಲ ಆಲ್ಮೋಸ್ಟ್ ಮೀಟ್ ನೂಡಲ್ಸ್, ವೆಜ್ ನೂಡಲ್ಸ್ ಎಲ್ಲ ಇಲ್ಲ ಇಲ್ಲಿ. ಎಲ್ಲ ಮೀಟ್ ಒಳಗಡೆನೇ ಇರುತ್ತೆ, ಪ್ಯಾಕೆಟ್ ಒಳಗಡೆ ಮೀಟ್ ಹಾಕ್ಬಿಟ್ಟಿರ್ತಾರೆ ನೋಡಿ. ಇಲ್ಲಿ ಚಿಕನ್ ವಿಂಗ್ ರೂಟ್ ಅಂತ ಹಾಕಿದ್ದಾರೆ. ಮೋಸ್ಟ್ಲಿ ಇದು ಗೊತ್ತಿಲ್ಲ ನನಗೆ, ಚಿಕನ್ ಕಾಲ್ ಥರ ಇದೆ. ಇದು ಅಷ್ಟೇ. ಮತ್ತು ಇಲ್ಲೆಲ್ಲ ಏನೇನೋ ನಾನ್ ವೆಜ್ದೆ ಇದೆಲ್ಲ ಫುಲ್ಲು. ಮೌಶೂಸಿ ಅಂತ ಹಾಕಿದ್ದಾರೆ, ಅಂದರೆ ನಂಗೆ ಗೊತ್ತಿಲ್ಲ ನೋಡಿ. ಇಲ್ಲಿ ಚಿಕ್ಕವಳಿ ಕಾಲ ಚೈನೀಸ್ ತಿಂತಾರೆ, ಈ ಥರ ಉಪ್ಪಿನಕಾಯಿ ಥರ ಮಾಡಿಕೊಂಡು ತಿಂತಾರೆ. ಆನ್ಲೈನ್ಲಿ ಯಾರಾದರೂ ಸಾಮಾನು ಆರ್ಡ್ರ್ ಮಾಡಿದ್ರೆ ಬ್ಯಾಗ್ ತೊಗೊಂಡು ಬಂದು ಇಲ್ಲಿಡ್ತಾರೆ. ಸೊ ಆ ಬ್ಯಾಗು ಮೇಲ್ಗಡೆ ಲಿಫ್ಟಲ್ಲಿ ಹೋಗೋ ಥರ ಹೋಗ್ಬಿಟ್ಟು ಮೇಲ್ಗಡೆಗೆ ಹೋಗಿ ಈ ಥರ ಅಲ್ಲಿ ರಿಂಗ್ ಇದೆಲ್ಲ ಟ್ರಾಲಿ ಥರ, ಸೊ ಹಾಗೆ ಹೋಗುತ್ತೆ ಆ ಬ್ಯಾಗು. ಈಗ ಇಡ್ತಾ ಇದ್ದಾರೆ ಬ್ಯಾಗ್ನ, ಅದು ಹೋಗ್ತಾ ಇದೆ ಮೇಲೆ. ಸೊ ಇದೆಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿರ್ತಾರಲ್ಲ ಐಟಮ್ಸು, ಅದು ಬ್ಯಾಗಲ್ಲಿ ಹೋಗಿ ಅಲ್ಲಿ ಕವರಿಂದ ಡಿಸ್ಪ್ಯಾಚ್ ಆಗುತ್ತೆ. ಕವರಿ ರಿಸೀವ್ ಮಾಡಿಕೊಂಡು ತೊಗೊಂಡೋಗಿ ಅವರು ಅಡ್ರೆಸ್ಗೆ ತಲುಪಿಸ್ತಾರೆ. ಸೊ ಸೂಪರ್ ಮಾರ್ಕೆಟ್ ಫುಲ್ಲು ಇದನ್ನು ಈ ಥರ ಮಾಡಿದ್ದಾರೆ. ಆ ಟ್ರಾಲಿ ಬ್ಯಾಗ್ಸ್ಗಳು ಮೂವ್ ಆಗೋಕ್ಕೆ ಹೀಗೆ ಬರುತ್ತೆ. ಬ್ಯಾಗಲ್ಲಿ ಸಾಮಾನು ಹೋಗ್ತಾ ಇದೆ ನೋಡಿ. ಈಗ
ಸೂಪರ್ ಮಾರ್ಕೆಟ್ ಒಳಗಡೆ ಇರೋದೇ ಬೇಕ್ರಿ ಇದು. ಇಲ್ಲಿ ಬ್ರೆಡ್ ಎಲ್ಲ ಸಿಕ್ಕುತ್ತೆ. ಈ ಬೇಕ್ರಿ ಅಂತ ಬರೆದಿದ್ದಾರೆ ಇಂಗ್ಲೀಷಲ್ಲಿ. ಹೋಮ್ ಸ್ಮೈಲ್ ಬೇಕ್ರಿ ಇದರ ಹೆಸರು. ಇಲ್ಲಿ ಪೀನಟ್ ಬಟರ್ ಎಲ್ಲ ಸಿಗುತ್ತೆ. ಪೀನಟ್ ಬಟರ್, ಬೆಳ್ಳುಳ್ಳಿ ಮತ್ತು ಯಾವುದೋ ಒಂದು ಸೊಪ್ಪಿಂದು ಪೇಸ್ಟು ಮತ್ತು ಜಾಮ್ ಕೂಡ ಸಿಗುತ್ತೆ ನೋಡಿ. ಇಲ್ಲಿ ಸ್ಟ್ರಾಬೆರಿದು ಪ್ಯೂರ್ ಸ್ಟ್ರಾಬೆರಿ ಜಾಮು ಮತ್ತು ಬ್ಲೂಬೆರಿದು ಪ್ಯೂರ್ ಜಾಮ್ ಸಿಗುತ್ತೆ. ಇದು ಬನ್ನು. ಇದೆಲ್ಲ ಇದಕ್ಕೆ ನಾನ್ ವೆಜ್ ಹಾಕಿರ್ತಾರೆ ಅಂತ ನಾನು ತೊಗೊಳ್ಳಲ್ಲ. ಸ್ವಲ್ಪ ಇದೆ ಇದು ಬನ್ನು. ಇದು ಚಪಾತಿ ತೊಗೋತೀವಲ್ಲ ನಮ್ಮ ಕಡೆ ನೋಡಿ, ಚಪಾತಿ ಇದೆ ಇಲ್ಲಿ ರೋಲ್ ಮಾಡ್ಕೊಳ್ಳೋಕ್ಕೆ. ವೆಜ್ ರೋಲ್ನ ರೆಡಿಮೇಡ್ ಚಪಾತಿ ನಮ್ಮ ಕಡೆನೂ ಸಿಗುತ್ತಲ್ಲ, ಪರೋಟ ಅದೆಲ್ಲ ಸಿಗುತ್ತೆ ಇಲ್ಲಿ. ನೋಡ್ಬಿಟ್ಟು ತೊಗೋಬೇಕು. ನಾವು ವೆಜ್ ಆಗಿರೋದ್ರಿಂದ ಮೊಟ್ಟೆ ಹಾಕಿರ್ತಾರೆ ಅಂತ ನಾವು ಜಾಸ್ತಿ ನೋಡ್ಕೊಂಡು ತೊಗೋತೀವಿ. ಇದಕ್ಕೆ ಮೊಟ್ಟೆ ಹಾಕಿರಲ್ಲ ಯೂಶಲ್ ಆಗಿ, ಮಾಮೂಲಿ ಚಪಾತಿ ಇದೆ ಇದು. ಇದು ರೆಡ್ ಬೀನ್ ಬರುತ್ತಲ್ಲ, ಕೆಂಪು ಕಾಳನ್ನ ಬನ್ನೊಳಗೆ ಫಿನ್ ಮಾಡಿರ್ತಾರೆ. ಅದು ಸ್ವೀಟ್ ಅಂತ ತಿಂತಾರೆ ಇವರು, ಸ್ವೀಟ್ ಬನ್ ಅಂತ. ಇದೆಲ್ಲ ಬರ್ಗರ್ ಬನ್ಸು, ಮನೆಗೆ ತೊಗೊಂಡೋಗಿ ಮಾಡ್ಕೊಳ್ಳೋದು ಬರ್ಗರ್ನ. ಇದು ಚಾಕೋ ಫಿಲ್ ಥರ ಇರುತ್ತಲ್ಲ, ಆದರೂ ಬಂದಿದ್ದು ಟೋಫಿ ಅಂತ ಹಾಕಿದ್ದಾರೆ. ಇದು ಎಲ್ಲ ಬರ್ಗರ್ ಬನ್ಸೇನೆ. ಎಲ್ಲ ಹೇಗೆ ತೊಗೋತೀವಿ ಅದೇ ಥರ ಇಲ್ಲೂ ಚೈನಾದಲ್ಲೂ ರೆಡಿಮೇಡ್ ಪರೋಟ ಸಿಗುತ್ತೆ. ಬಟ್ ಸ್ವಲ್ಪ ಸೊಪ್ಪು ಗಿಪ್ಪು ಎಲ್ಲ ಉದುರಿಸಿರ್ತಾರೆ ಅಷ್ಟೇ ಮೇಲೆ. ನೋಡಿ ಇಲ್ಲಿ ಪರೋಟ, ಪ್ಯಾನ್ ಕೇಕ್ ಅಂತ ಕರೀತಾರೆ ಇಲ್ಲಿ. ಚಪಾತಿ ಪೂರಿ ಪ್ಯಾನ್ ಮೇಲೆ ಬೇಯಿಸ್ತಾರಲ್ಲ ಅದನ್ನೆಲ್ಲ ಪ್ಯಾನ್ ಕೇಕ್ ಅಂತ ಕರೀತಾರೆ ಅವರು ಇದನ್ನು. ಇದು ಒಂದು ಫ್ಲೇವರ್ ಆದರೆ ಇದೊಂದು ಫ್ಲೇವರು. ಇದೆಲ್ಲ ವೆಜ್ಜೇನೆ, ಸೊಪ್ಪೆಲ್ಲ ಹಾಕಿರ್ತಾರೆ ಮೇಲೆ. ಫುಲ್ ಪರೋಟ ಚೀಪ್ ಫ್ಲೇವರ್ ಇದೆಲ್ಲ. ಇದು ಡಿಸ್ಕೌಂಟ್ ಆಗಿ 14 RMB ಇದೆ ಆ್ಯಕ್ಚುಲಿ, ಅಂದರೆ 160 ರೂಪಾಯಿ. ಡಿಸ್ಕೌಂಟ್ ಆಗಿ 120 ರೂಪಾಯಿ ಕೊಡ್ತಾ ಇದ್ದಾರೆ ಇವರು. ಇದು ಪರಾಟ ಅಂತಲೇ ಬರ್ತಿದ್ದಾರೆ ನೋಡಿ, ಫುಲ್ ಪರಾಟ ಚೀಪ್ ಫ್ಲೇವರ್ ಅಂತ ಏನೋ. ಬಟ್ ಮೊಟ್ಟೆ ಹಾಕಿರ್ತಾರೆ ಒಂದೊಂದ್ಸಲ. ಇದು ನವಣೆ ಪರೋಟನ ಇದು ನವಣೆ ಪರೋಟ. ನವಣೆನಲ್ಲಿ ಮಾಡಿರೋದು ಪರೋಟ ನೋಡಿ. ಇದು ನವಣೆನಲ್ಲಿ ಪರೋಟನೂ ಮಾಡ್ಬೋದು. ನಾನು ಬರೀ ಪೊಂಗಲ್ಲು, ಬಿಸಿಬೇಳೆಭಾತು ಆ ಥರ ಪರೋಟನೂ ಮಾಡ್ತಾರೆ ಇದರಲ್ಲಿ ನವಣೆನಲ್ಲಿ. 0 ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್, ಒರಿಜಿನಲ್ ಫ್ಲೇವರ್ ಆ್ಯಂಡ್ ಹೆಲ್ತ್ ಪ್ಯಾನ್ ಕೇಕ್ ಅಂತ ಇಟ್ಟಿದ್ದಾರೆ. ಅವರೇ ಕಟ್ ಮಾಡಿ ಇಟ್ಬಿಟ್ಟಿರ್ತಾರಾ. ಇದು ಒಂಥರ ಪರೋಟ, ಒಳಗಡೆ ಸೊಪ್ಪು ತುಂಬಿದಾರಂತೆ ನೋಡಿ. ಗ್ರೀನ್ ಸೊಪ್ಪನ್ನೆಲ್ಲ ತುಂಬಿಟ್ಟು ಪರೋಟ ಮಾಡಿದಾರಂತೆ. ನಾವು ಮೆಂತ್ಯ ಸೊಪ್ಪಿನ ಚಪಾತಿ ಮಾಡ್ತೀವಲ್ಲ ಆ ಥರ, ಪಾಲಕ್ ಸೊಪ್ಪಿನ ಚಪಾತಿ, ಮೆಂತ್ಯ ಸೊಪ್ಪಿನ ಚಪಾತಿ. ಆಲೂ ಪರೋಟ, ಸ್ಟಫ್ ಪರೋಟ ಮಾಡ್ತೀವಲ್ಲ ಆ ಥರ. ಇದು ಮೀಟ್ ಫ್ಲೇವರ್ ಇದು. ಆದರೆ ರೆಡ್ ಬೀನ್ದು ಬನ್ ಅಂತ ಹೇಳಿದ್ನಲ್ಲ ನೋಡಿ, ಇದೆ ರೆಡ್ ಬೀನು. ಒಳಗಡೆ ಫಿಲ್ ಮಾಡಿದೆ ನೋಡಿ, ಎಣ್ಣೆಯಲ್ಲಿ ಕರೆದ್ಬಿಟ್ಟು ರೋಲ್ಸ್ನ ತಿನ್ನೋದು. ನವಣೆ ಪರೋಟ ತೊಗೊಂಡು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದರದ್ದು ಇಂಗ್ರೀಡಿಯೆಂಟ್ಸ್ ನೋಡಬೇಕು ಫಸ್ಟು. ನಾವು ವೆಜ್ ಆಗಿರೋದ್ರಿಂದ ಇನ್ ಕೇಸ್ ಏನಾದ್ರು ಎಗ್ ಹಾಕಿರ್ತಾರ ಅಂತ ನೋಡಬೇಕು. ಈಗ ಈ ಥರ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋದು ನಾವು. ಇನ್ನೇನು ಹಾಕಿದ್ದಾರೆ ನೋಡೋಣ ಬನ್ನಿ. ಈಗ ಇಂಗ್ರೀಡಿಯೆಂಟ್ಸು: ವೀಟ್ ಫ್ಲೋರು, ವಾಟರ್, ವೆಜಿಟೇಬಲ್ ಆಯಿಲು, ಸ್ಮಾಲ್ ರೈಸ್ ನೂಡಲ್, ಚೀವ್ಸ್, ವೈಟ್ ಸೆಸಿಮೆ, ಎಡಿಬಲ್ ಸಾಲ್ಟು, ಚಿಕನ್ ಎಸೆನ್ಸ್ ಹಾಕಿದ್ದಾರೆ. ಚಿಕನ್ ಎಸೆನ್ಸ್ ಅಂದರೆ ಚಿಕನ್ ಫ್ಲೇವರು. ಸೊ ಇಲ್ಲಿ ಕಾಣಿಸ್ತಿದೆ ಅನ್ಕೋತೀನಿ, ಚಿಕನ್ ಎಸೆನ್ಸ್ ಅಂತ ಹಾಕಿದ್ದಾರೆ. ಸೊ ಸ್ಕಿಪ್ ಮಾಡ್ತಾ ಇದ್ದೀವಿ, ತಗೋತಾ ಇಲ್ಲ. ಹೂವು ಮತ್ತು ಒಂದು ಸ್ವಲ್ಪ ಸಾಮಾನು ತೊಗೊಂಡೆ ಇವತ್ತು. ನಮ್ಮ ಪಾಪುಗೆ ಒಂದು ದಿಂಬು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಪಾಪ ಅವ್ನಿಗೆ ನಮ್ಮ ದಿಂಬು ಬರ್ತಿಲ್ಲ ಸ್ವಲ್ಪ, ಅದಕ್ಕೋಸ್ಕರ ಒಂದು ಚಿಕ್ಕ ದಿಂಬು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಮತ್ತು ದಿಂಬು ಕವರ್ಗಳು ಬೇಕು ನಮಗೆ ಸ್ವಲ್ಪ. ದಿಂಬು ಕವರು ನೋಡ್ತಾ ಇದ್ದೀವಿ ಅದಕ್ಕೆ. ನೋಡಿ ಇಲ್ಲೆಲ್ಲ ದಿಂಬಿದೆ, ಮಕ್ಕಳ ದಿಂಬು ಚೆನ್ನಾಗಿದೆ. ಇದೆಲ್ಲ 450 ರೂಪಾಯಿ ಅಂತ ಹೇಳ್ತಿದ್ದಾರೆ. ಬಟ್ ಸಖತ್ ಸಾಫ್ಟ್ ಇದೆ. ಇದೆಲ್ಲ ದಿಂಬು ಕವರು. ಇದೇನೋ 150 ರೂಪಾಯಿ ಅಂತ ಹಾಕಿದ್ದಾರೆ ಡಿಸ್ಕೌಂಟ್ ಅಂತ ಈ ದಿಂಬು ಕವರ್ಗೆ. ಇದೆಲ್ಲ 250 ರೂಪಾಯಿ ಅಂತ ಹಾಕಿದ್ದಾರೆ ನೋಡಿ ಈ ದಿಂಬು ಕವರು. ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಟ್ರಾಲಿನ ಒಳಗಡೆ ಹೋಗಿ ನೋಡ್ಕೊಬರೋಣ. ಎಷ್ಟಂತ ಇದು? ಇದೆಲ್ಲ ಎಷ್ಟು? ಬಂದ ತಕ್ಷಣ ಟೀ ಕೊಡ್ತಾ ಇದ್ದಾರೆ ಅವ್ರು ನೋಡಿ ನಮಗೆ. ಚೈನೀಸ್ ಟೀ ಇದು. ಹೊಂಗ್ಚಾ ಮಾಚೆಗ ಹೊಂಗ್ಚಾ ಓ ಓಕೆ ಓಕೆ ಓಕೆ. ಶಾವಂತಿಗೆ ಹೂವಿನ ಟೀ ಇದು. ಇವಾಗ ಸಮ್ಮರ್ ಅಂತ ನಮಗೆ ಶಾವಂತಿಗೆ ಹೂವಿನ ಟೀ ಕೊಟ್ಟಿದ್ದಾರೆ ಇವರು ಅಂಗಡಿಯವರು. ಸೊ ಹಂಗೂ ಹಿಂಗೂ ಶಾವಂತಿಗೆ ಹೂವಿನ ನೀರು ಕುಡಿಯೋಂಗೆ ಆಗೋಯ್ತು ನನಗೆ. ಚೆನ್ನಾಗಿದೆ, ಕಷಾಯ ಥರ ಇದೆ ಸ್ವಲ್ಪ. ಆದರೆ ನನಗೆ ಸ್ವಲ್ಪ ಕಷಾಯ ಥರ ಎಲ್ಲ ಇದ್ದರೆ ತುಂಬ ನಿಧಾನ ಕುಡಿಯೋಲ್ಲ, ಗೊಟ ಗೊಟ ಕುಡಿದ್ಬಿಡ್ತೀನಿ. ಎಷ್ಟೊಂದು ಇದು? ಇಲ್ಲ 19 ಅಂತ ಹಾಕಿದ್ದಾರೆ. ಮತ್ತೆ 19 ರೂಪಾಯಿ ಮೇಲೆ ಹಾಕಿರೋಲ್ಲ ಅಂತ.
ಇರೋವೆಲ್ಲ 19 RMB ಮೇಲೆ ಅಂತನಾ? ಅಲ್ಲೂ ತಂಗಲು ಇಷ್ಟೇ ಆಗುತ್ತೆ ಆಲ್ಮೋಸ್ಟ್ ಅಲ್ವಾ? ನೋಡ್ರಿ ಯಾವ ಕಲರ್ ಅಂತ. ಇದೆಲ್ಲ ಸೇಮ್ ಏನು? ಚೇಗ ಅದು ಯಾಂದಮ್ಮ ಚೇಗ 都一样的，只是花色不一样。ಒಂದು ದಿಮ್ ತಗೋ. ಇದಕ್ಕೆ ದಿಮ್ ಕವರ್ ಬರುತ್ತಾ? ಇಲ್ಲ, ಮೇಲ್ಗಡೆದನ್ನ ವಾಶ್ ಮಾಡ್ಬೋದಾ? ಓಕೆ ಓಕೆ. ಹ್ಞೂ, ಪ್ರಿಂಟ್ ಚೆನ್ನಾಗಿದೆ ಇದು. 还有粉色的，跟你 ಎಷ್ಟಂತ ವಾಶ್ ಇದು? 这种多少钱？ 这种啊，看一下尺寸，它大小尺是2米、2米3的，原价598，现在618的活动只要269。ಇನ್ನೂರ 69. ಅಂದರೆ 3,500. 还有1米5乘2米的小尺寸。 ಸಮ್ಮರಲ್ಲಿ ಒತ್ಕೊಳ್ಳೋ ಅಂತ ರಗ್ಗು. 2 ಮೀಟರ್ 2 ಮೀಟ್ರ್ ಇದು ಕಾಣತ್ತೆ. ಇದು ಪ್ರಿಂಟ್ ಅವರು ಹಾಕಿರೋದು ಅಲ್ಲ. ಅರ್ಧಂಬರ್ಧ ಇವಾಗ ಓಡಿಸ್ಕೊಂಡು ಕರ್ಕೊಂಬರ್ತಾರೆ. ಅವ್ರು ರೋಡಾಗ ಸೈಡಲ್ಲಿ ರೋಡ್ ಬದಿಯಲ್ಲಿ ನಿಂತಿದ್ದಾರೆ. ನಾನು ಈ ರೋಡ್ ಮಧ್ಯದಲ್ಲಿ ನಿಂತಿದ್ದೀನಿ. ಈಗ ಈ ಸಿಗ್ನಲ್ ಬಿಟ್ಟರು ಇದು ಸ್ಟ್ರೈಟ್ ಹೋಗೋವರೆಗೂ ನಾನು ಆ ರೋಡ್ ದಾಟಕ್ಕಾಗೋದಿಲ್ಲ. ಈ ಜಾಗ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆರಾಮಾಗಿ ನಿಂತ್ಕೋಬೋದು ನಾನು ರಸ್ತೆ ಬದಿಯಲ್ಲಿ, ರಸ್ತೆ ಮಧ್ಯದಲ್ಲಿ. ಇವತ್ತಿನ ಒಂದು ಪುಟ್ಟ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಮೆಚ್ಚುಗೆ ಇರಲಿ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಅಪ್ಕಮಿಂಗ್ ಚೈನಾ ವೀಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.